ಇತ್ತೀಚೆಗೆ ಅಮೆರಿಕಾದಿಂದ ಬಿಡುಗಡೆಯಾದ ಎಫ್ಸ್ಟೀನ್ ಫೈಲ್ಸ್ ಈಗ ಭಾರತದ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ ಮುಂದೆ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು ಎಂಬ ಗಂಭೀರ ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಇದು ದೇಶಕ್ಕೆ ಆದ ದೊಡ್ಡ ಅವಮಾನ ಎಂದು ವಿರೋಧ ಪಕ್ಷಗಳು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇವೆ. ಆದ್ರೆ ಈ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ನಿಜವಾಗ್ಲೂ ಏನಿದೆ? ವಿರೋಧ ಪಕ್ಷಗಳು ಮಾಡ್ತಾ ಇರುವ ಆರೋಪಗಳಲ್ಲಿ ಸತ್ಯಾಂಶವೆಷ್ಟು? ಮೋದಿ ಮತ್ತು ಟ್ರಂಪ್ ನಡುವಿನ ಆ ಕಾರ್ಯಕ್ರಮದ ಸತ್ಯಾಸತ್ಯತೆ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಾಜತಾಂತ್ರಿಕ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನವೆಂಬಂತೆ ಅಮೆರಿಕದ ನ್ಯಾಯಾಂಗ ಇಲಾಖೆಯು ಬಿಡುಗಡೆ ಮಾಡಿದ ಜೆಫ್ರಿ ಎಫ್ಸ್ಟೀನ್ ಸಂಬಂಧಿತ ತನಿಖಾ ಫೈಲ್ಗಳು ಭಾರತದ ರಾಜಕೀಯ ವಲಯದಲ್ಲಿ ತೀವ್ರ ಸ್ವರೂಪದ ಚರ್ಚೆಯನ್ನ ಹುಟ್ಟುಹಾಕಿವೆ. 2025ರ ಕೊನೆಯಲ್ಲಿ ಮತ್ತು 2026ರ ಆರಂಭದಲ್ಲಿ ಬಿಡುಗಡೆಯಾದ ಈ ದಾಖಲೆಗಳು ಕೇವಲ ಅಮೆರಿಕದ ಗಣ್ಯರ ನೆಟ್ವರ್ಕ್ ಅನ್ನು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ನಾಯಕರ ಹೆಸರನ್ನು ಒಳಗೊಂಡಿರುವುದು ಈ ವಿವಾದದ ಕೇಂದ್ರ ಬಿಂದುವಾಗಿದೆ. ಪ್ರಮುಖವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ 2017ರ ಇಸ್ರೇಲ್ ಭೇಟಿಗೆ ಸಂಬಂಧಿಸಿದಂತೆ ಎಫ್ಸ್ಟೀನ್ ಬರೆದಿದ್ದಾನೆ ಎನ್ನಲಾದ ಮೇಲ್ಗಳು ದೇಶದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮತ್ತು ಆಡಳಿತಾರೂಢ ಬಿಜೆಪಿ ನಡುವೆ ಒಂದು ದೊಡ್ಡ ಮಾಹಿತಿ ಯುದ್ಧಕ್ಕೆ ನಾಂದಿ ಹಾಡಿದೆ. ವಿರೋಧ ಪಕ್ಷಗಳು ಇದನ್ನು ದೇಶಕ್ಕೆ ಆದ ಅತಿದೊಡ್ಡ ಅವಮಾನ ಎಂದು ಕರೆದರೆ, ಭಾರತ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರವು ಇವುಗಳನ್ನು ಒಬ್ಬ ಶಿಕ್ಷೆಗೆ ಒಳಗಾದ ಅಪರಾಧಿಯ ಕಸದ ವದಂತಿಗಳು ಎಂದು ತಿರಸ್ಕರಿಸಿವೆ. ಸ್ನೇಹಿತರೆ, ಜೆಫ್ರಿ ಎಫ್ಸ್ಟೀನ್ ಒಬ್ಬ ಅಮೆರಿಕನ್ ಹಣಕಾಸು ಹೂಡಿಕೆದಾರ ಮತ್ತು ಮಾನವ ಕಳ್ಳಸಾಗಾಣಿಕೆಯ ವ್ಯವಹಾರಗಳು ದಶಕಗಳ ಕಾಲ ಜಾಗತಿಕ ಮಟ್ಟದಲ್ಲಿ ನಿಗೂಢವಾಗಿದ್ವು. 2019ರಲ್ಲಿ ಈತ ಜೈಲಿನಲ್ಲಿದ್ದಾಗಲೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ನಂತರವೂ ಈತನ ನೆಟ್ವರ್ಕ್ ಮತ್ತು ಈತನೊಂದಿಗೆ ಸಂಪರ್ಕ ಹೊಂದಿದ್ದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯ ಬಗ್ಗೆ ತೀವ್ರ ಕುತೂಹಲವಿತ್ತು. ಈ ಕುತೂಹಲಕ್ಕೆ ಅಧಿಕೃತ ಉತ್ತರ ನೀಡುವ ನಿಟ್ಟಿನಲ್ಲಿ ಅಮೆರಿಕ ಸರ್ಕಾರವು 2025ರಲ್ಲಿ ಎಫ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅನ್ನ ಜಾರಿಗೆ ತಂದಿತ್ತು. ಈ ಕಾಯ್ದೆಯು ಅತ್ಯಂತ ವಿಶಿಷ್ಟವಾದದ್ದು, ಏಕೆಂದರೆ ಇದು ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ನಲ್ಲಿ 427-1ರ ಭರ್ಜರಿ ಮತಗಳ ಅಂತರದಿಂದ ಅಂಗೀಕರಿಸಲ್ಪಡಿತು ಮತ್ತು ಸೆನೆಟ್ ಇದನ್ನು ಸರ್ವಾನುಮತದಿಂದ ಅನುಮೋದಿಸಿತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನವೆಂಬರ್ 19, 2025ರಂದು ಈ ಮಸೂದೆಗೆ ಸಹಿ ಹಾಕಿದ್ರು. ಇದರ ಪರಿಣಾಮವಾಗಿ ಅಮೆರಿಕದ ನ್ಯಾಯಾಂಗ ಇಲಾಖೆಯು ತನ್ನ ಬಳಿ ಇರುವ ಎಫ್ಸ್ಟೀನ್ ಸಂಬಂಧಿತ 3.5 ಮಿಲಿಯನ್ ಪುಟಗಳ ದಾಖಲೆಗಳು, 2,000ಕ್ಕೂ ಹೆಚ್ಚು ವಿಡಿಯೋಗಳು ಮತ್ತು 1,80,000 ಫೋಟೋಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕಾಯಿತು. ಈ ದಾಖಲೆಗಳ ಬಿಡುಗಡೆಯು ಕೇವಲ ಅಮೆರಿಕದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ಗಣ್ಯರಲ್ಲಿ ಸಂಚಲನವನ್ನೇ ಮೂಡಿಸುವುದರ ಜೊತೆಗೆ ಭಾರತದಂತಹ ರಾಷ್ಟ್ರಗಳಿಗೂ ಹರಡಿತು. ಏಕೆಂದರೆ ಈ ಬೃಹತ್ ದಾಖಲೆಗಳ ನಡುವೆ ಕೆಲವು ಮೇಲ್ಗಳಲ್ಲಿ ಭಾರತದ ನಾಯಕತ್ವದ ಉಲ್ಲೇಖವಿತ್ತು. ಸ್ನೇಹಿತರೆ, ಎಫ್ಸ್ಟೀನ್ ಫೈಲ್ಗಳಲ್ಲಿ ಭಾರತದ ವಿರುದ್ಧ ಕೇಳಿಬರ್ತಾ ಇರುವ ಅತ್ಯಂತ ಪ್ರಮುಖ ಆರೋಪವು 2017ರ ಜುಲೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ ಐತಿಹಾಸಿಕ ಭೇಟಿಗೆ ಸಂಬಂಧಿಸಿದ್ದಾಗಿದೆ. ಜುಲೈ 6, 2017ರಂದು ಎಫ್ಸ್ಟೀನ್ ಕತಾರ್ನ ಒಬ್ಬ ಹಿರಿಯ ಅಧಿಕಾರಿಗೆ ಕಳುಹಿಸಿದ್ದಾನೆ ಎನ್ನಲಾದ ಮೇಲ್ನಲ್ಲಿ ಮೋದಿಯವರು ಅಮೆರಿಕದ ಅಧ್ಯಕ್ಷರ ಅಂದ್ರೆ ಡೊನಾಲ್ಡ್ ಟ್ರಂಪ್ನ ಲಾಭಕ್ಕಾಗಿ ಇಸ್ರೇಲ್ನಲ್ಲಿ ಡ್ಯಾನ್ಸ್ ಮಾಡಿದ್ರು ಮತ್ತು ಹಾಡು ಹೇಳಿದ್ರು ಎಂದು ಬರೆದಿದ್ದಾನೆ ಎನ್ನಲಾಗಿದೆ. ಈಗ ಚರ್ಚೆ ಆಗ್ತಾ ಇರೋ ಸುದ್ದಿ ಏನು ಅಂದ್ರೆ, ಮೊದಲನೇದು ಪ್ರಧಾನಿ ನರೇಂದ್ರ ಮೋದಿಯವರು ಎಫ್ಸ್ಟೀನ್ನಿಂದ ಸಲಹೆಯನ್ನ ಪಡೆದಿದ್ರು. ಎರಡನೆಯದು, ಈ ಸಲಹೆಯ ಮೇರೆಗೆ ಅವರು ಅಂದಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಸಮಾಧಾನ ಪಡಿಸಲು ಅಥವಾ ಅವರಿಗೆ ಅನುಕೂಲ ಮಾಡಿಕೊಳ್ಳಲು ಇಸ್ರೇಲ್ ಪ್ರವಾಸದಲ್ಲಿ ಒಂದು ರೀತಿಯ ಪ್ರದರ್ಶನವನ್ನ ನೀಡಿದ್ರು. ಮೂರನೆಯದು, ಎಫ್ಸ್ಟೀನ್ ಈ ಮೇಲ್ನಲ್ಲಿ ಇದು ಕೆಲಸ ಮಾಡಿತು, ಇಟ್ ವರ್ಕ್ಡ್ ಎಂದು ಬರೆದುಕೊಂಡಿದ್ದಾನೆ ಎಂದು ಕೆಲವು ವರದಿಗಳು ತಿಳಿಸಿವೆ. ಈ ಪ್ರತಿಪಾದನೆಗಳು ಭಾರತದ ದೇಶೀಯ ರಾಜಕೀಯದಲ್ಲಿ ಸ್ಫೋಟಕ್ಕೆ ಕಾರಣವಾಯಿತು. ವಿರೋಧ ಪಕ್ಷದ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ನ ಪವನ್ ಖೇರಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಎಫ್ಸ್ಟೀನ್ ಅಂತಹ ಹೇಯ ಅಪರಾಧಿಯೊಂದಿಗೆ ಭಾರತದ ಪ್ರಧಾನಿಗೆ ಸಂಪರ್ಕವಿರುವುದು ಅಥವಾ ಆತ ಪ್ರಧಾನಿಯ ನಡವಳಿಕೆಯ ಬಗ್ಗೆ ಇಂತಹ ಲಘುಟೀಕೆ ಮಾಡುವುದು ಭಾರತದ ಸಾರ್ವಭೌಮತ್ವಕ್ಕೆ ಮತ್ತು ದೇಶದ ಘನತೆಗೆ ಆದ ಅವಮಾನ ಎಂದು ವಾದಿಸಿದ್ದಾರೆ. ಆದರೂ ಈ ಮೇಲ್ನ ವಿಶ್ವಾಸಾರ್ಹತೆಯ ಬಗ್ಗೆ ತೀವ್ರ ಅನುಮಾನಗಳಿವೆ. ಸ್ವತಃ ಅಮೆರಿಕದ ನ್ಯಾಯಾಂಗ ಇಲಾಖೆಯು ಈ ದಾಖಲೆಗಳಲ್ಲಿರುವ ಅನೇಕ ಪ್ರತಿಪಾದನೆಗಳು ಆಧಾರರಹಿತ ಮತ್ತು ಸಂವೇದನಾಶೀಲ ಎಂದು ಸ್ಪಷ್ಟಪಡಿಸಿದೆ. ಎಫ್ಸ್ಟೀನ್ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನು ಬಳಸಿ ತನಗೆ ಇಲ್ಲದ ಪ್ರಭಾವವನ್ನು ತೋರಿಸಿಕೊಳ್ಳುವ ಅಸಭ್ಯ ಒಂದು ರೀತಿಯ ಅಭ್ಯಾಸವನ್ನ ಹೊಂದಿದ್ದ ಎಂದು ತನಿಖೆಗಳಿಂದ ತಿಳಿದು ಬಂದಿದೆ. ಅಂದ್ರೆ ತನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡೋದು
ಬಿಟ್ಟಿ ಬಿಲ್ಡಪ್ ಕೊಡೋ ಅಭ್ಯಾಸ ಈತನಿಗಿತ್ತು ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಸ್ನೇಹಿತರೆ, ಎಫ್ಸ್ಟೈನ್ ಫೈಲ್ಗಳು ಕೇವಲ ಇಮೇಲ್ಗಳಿಗೆ ಸೀಮಿತವಾಗಿಲ್ಲ. ಇವು 2017ರಿಂದ 2019 ಅವಧಿಯಲ್ಲಿ ನಡೆದ ಕೆಲವು ಸಂದೇಶ ವಿನಿಮಯಗಳನ್ನು ಒಳಗೊಂಡಿವೆ. ಇದರಲ್ಲಿ ಭಾರತದ ಪ್ರಮುಖ ಉದ್ಯಮಿ ಅನಿಲ್ ಅಂಬಾನಿಯವರ ಹೆಸರು ಕೂಡ ಕಾಣಿಸಿಕೊಂಡಿದೆ. ಈ ಸಂದೇಶಗಳು ಭಾರತೀಯ ನಾಯಕತ್ವವು ಅಮೆರಿಕದ ಟ್ರಂಪ್ ಆಡಳಿತದೊಂದಿಗೆ ಸಂಪರ್ಕವನ್ನ ಸಾಧಿಸಲು ಅಸಾಂಪ್ರದಾಯಿಕ ಮಾರ್ಗಗಳನ್ನು ಬಳಸುತ್ತಿತ್ತೆ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿವೆ. ದಾಖಲೆಗಳ ಪ್ರಕಾರ ಮಾರ್ಚ್ 2017ರಲ್ಲಿ ಅನಿಲ್ ಅಂಬಾನಿಯವರು ದೆಹಲಿಯ ನಾಯಕತ್ವದ ಪರವಾಗಿ ಎಫ್ಸ್ಟೈನ್ ಅವರ ಸಹಾಯವನ್ನ ಕೇಳಿದ್ರು. ಅಂದಿನ ಅಮೆರಿಕದ ಅಧ್ಯಕ್ಷರ ಸಲಹೆಗಾರರಾಗಿದ್ದ ಜಾರೆಡ್ ಕುಶ್ನರ್ ಮತ್ತು ಸ್ಟೀವ್ ಬ್ಯಾನನ್ ಇವರನ್ನ ಭೇಟಿ ಮಾಡಲು ಅಂಬಾನಿಯವರು ಎಫ್ಸ್ಟೈನ್ನ ಮಧ್ಯವರ್ತಿಯನ್ನಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದ್ರು ಎಂಬುದು ಈ ಸಂದೇಶಗಳ ಸಾರಾಂಶವಾಗಿದೆ. ಈ ಭೇಟಿಗಳ ಉದ್ದೇಶವು ಜೂನ್ 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ಭೇಟಿ ನೀಡುವ ಮುನ್ನ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಎಂದು ವರದಿಯಾಗಿದೆ. ಈ ಉಲ್ಲೇಖಗಳು ವಿಶೇಷವಾಗಿ ಗಂಭೀರವಾಗಿವೆ, ಏಕೆಂದರೆ ಇವು ಕೇವಲ ವೈಯಕ್ತಿಕ ವ್ಯಕ್ತಿಗಳ ಭೇಟಿಗೆ ಮಾತ್ರವಲ್ಲದೆ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಗಳಲ್ಲಿ ಖಾಸಗಿ ವ್ಯಕ್ತಿಗಳು ಮತ್ತು ವಿವಾದಿತ ಅಂತಾರಾಷ್ಟ್ರೀಯ ವ್ಯಕ್ತಿಗಳ ಮಧ್ಯಸ್ಥಿಕೆಯನ್ನ ಹಸ್ತಕ್ಷೇಪವನ್ನ ಸೂಚಿಸುತ್ತಾ ಇವೆ. ಹಿರಿಯ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಭಾರತದ ಪ್ರಧಾನಿಗೆ ಇಂತಹ ಸಂಶಯಾಸ್ಪದ ವ್ಯಕ್ತಿಗಳ ಪರಿಚಯ ಪ್ರವೇಶ ಹೇಗೆ ಸಿಕ್ತು ಎಂದು ಪ್ರಶ್ನೆ ಕೇಳಿದ್ದಾರೆ. ಇನ್ನು ಸ್ನೇಹಿತರೆ, ವಿವಾದವು ಕೇವಲ 2017ಕ್ಕೆ ಸೀಮಿತವಾಗಿಲ್ಲ. 2025 ನವೆಂಬರ್ನಲ್ಲಿ ಅಮೆರಿಕ ಹೌಸ್ ಓನರ್ಸೈಟ್ ಕಮಿಟಿ ಬಿಡುಗಡೆ ಮಾಡಿದ ಇಮೇಲ್ಗಳಲ್ಲಿ ಭಾರತದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರು ಪ್ರಸ್ತಾಪವಾಗಿದೆ. ಸೆಪ್ಟೆಂಬರ್ 19, 2014ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಮಯದಲ್ಲಿ ಎಫ್ಸ್ಟೈನ್ ಅವರು ಹರ್ದೀಪ್ ಸಿಂಗ್ ಪೂರಿ ಅವರಿಗೆ ಆಮಂತ್ರಣ ನೀಡಿದ್ದರು ಎಂಬುದು ಈ ದಾಖಲೆಗಳ ಸಾರಾಂಶವಾಗಿದೆ. ಇಮೇಲ್ಗಳ ಬಿಡುಗಡೆಯು ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಕ್ತಾರರ ನಡುವೆ ಭಾರೀ ವಾಕ್ಸಮರಕ್ಕೆ ಕಾರಣವಾಯಿತು. ಕಾಂಗ್ರೆಸ್ ವಕ್ತಾರರು ಈ ವಿಚಾರದಲ್ಲಿ ಪಾರದರ್ಶಕತೆಯನ್ನು ಒತ್ತಾಯಿಸಿದರೆ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯ ಮತ್ತು ಇತರರು ಇವುಗಳನ್ನು ಯಾವುದೇ ಆಧಾರವಿಲ್ಲದ ಕುಡಿದ ಅಮಲಿನ ಹರಟೆ ಎಂದು ಬಣ್ಣಿಸಿದರು. ಹರ್ದೀಪ್ ಸಿಂಗ್ ಪೂರಿ ಅವರು ದೀರ್ಘಕಾಲದವರೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿದ್ದರಿಂದ ಎಫ್ಸ್ಟೈನ್ ಕೇವಲ ಅವರ ಹೆಸರನ್ನ ಕೇಳಿ ಹೆಸರು ಉದುರಿಸಿರುವ ತಂತ್ರದ ಭಾಗವಾಗಿ ಈ ಇಮೇಲ್ ಕಳುಹಿಸಿರಬಹುದು ಎಂದು ಬಿಜೆಪಿ ವಾದಿಸಿದೆ. ಮುಖ್ಯವಾಗಿ ಇಮೇಲ್ಗಳಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಅಥವಾ ಅಪ್ರಾಪ್ತ ಸಾಗಾಣೆ ಸಂಬಂಧಿಸಿದ ಚರ್ಚೆಗಳು ಪೂರಿಯವರ ಹೆಸರಿನೊಂದಿಗೆ ಕಂಡು ಬಂದಿಲ್ಲ ಎಂದು ಬಿಜೆಪಿ ಸ್ಪಷ್ಟಪಡಿಸಿದೆ. ಶೂನ್ಯ ಪುರಾವೆ ಇರುವ ಇಂತಹ ವಿಷಯಗಳನ್ನು ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಎಂದು ಬಿಜೆಪಿ ಕಿಡಿಕಾರಿದೆ. ಒಟ್ಟಾರೆಯಾಗಿ ಅಮೆರಿಕದ ಈ ಎಫ್ಸ್ಟೈನ್ ಫೈಲ್ಸ್ಗಳು ಕೇವಲ ಅಮೆರಿಕ ಅಥವಾ ಭಾರತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ, ಶ್ರೀಮಂತ ವ್ಯಕ್ತಿಗಳ, ದೊಡ್ಡ ದೊಡ್ಡ ಉದ್ಯಮಿಗಳ ನಿದ್ದೆಗೆಡಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.